ನಿರೂಪಣೆಯ ಕ್ಷೇತ್ರದಲ್ಲಿ ಅಂಬೆಗಾಲನ್ನ ಇಡ್ತಾ ಬರುವಂತಹ ಕೃತಿಗೆ ನಿರೂಪಣೆಯ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಏನೊಂದು ಆಸೆ ಇರ್ಬೋದು. ಏನದು ಆಸೆ ಇದೆ? ನಾನು ನನ್ನಷ್ಟು ಸ್ಟೇಜ್ ಫಿಯರ್ ಅವರು ಯಾರು ಇಲ್ಲ. ನಾನು ಸ್ಟೇಜ್ಗೆ ಹತ್ತಿದವಳೆ ಅಲ್ಲ. ನಂಗೆ ಏನಾದ್ರು ಡ್ಯಾನ್ಸ್ ಕ್ಲಾಸ್ಗೆ ಐ ಮೀನ್ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಹಾಕಿದ್ರೆ ನಂಗೆ ಜೋರು ಎದೆ ನೋವು, ನಂಗೆ ಹೊಟ್ಟೆ ನೋವು ಅಂತ ಹೇಳಿ ಸುಳ್ಳು ಹೇಳಿ ಹಿಂದೆ ಬರ್ತಾ ಇದ್ದವಳು. ಅಚಾನಕ್ ಆಗಿ ನಾನು 8ನೇ ಕ್ಲಾಸಲ್ಲಿ ಒಂದು ನಿರೂಪಣೆ ಮಾಡಿದೆ. ಆದ್ರೂ ನನ್ಗೆ ಇನ್ಸ್ಪಿರೇಷನ್ ಆದದಂದ್ರೆ ಲೋಕಲ್ ಚಾನೆಲ್ನ ಲೋಕಲ್ ಆಂಕರ್ಸ್ಗಳು. ಇದೀಗ ನಮ್ಮ ಶಿವಪ್ರಸಾದ ಪೂಜಾರಿ ಹಾಗೆ ದಿವ್ಯಸ್ ಪೂಜಾರಿ ಅವರನ್ನು ಮುಂದೆ ಕರೆದಿದ್ದೇನೆ. ಬನ್ನಿ. ಎಲ್ರಿಗೂ ಒಂದು ಆಸೆ, ಒಂದು ದೊಡ್ಡ ಮನೆ ಕಟ್ಟಬೇಕು, ಮನೆಯನ್ನು ಕಾಯಬೇಕು ಅಂತ. ಅದು ಎಲ್ಲರಿಗೂ ಕನಸು. ಇವತ್ತಿನ ದಿನ ನಮ್ಮ ಶ್ರಮ ಹೊಂಡ ಅನ್ನೋದು ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ವರ್ಷದ ಹಿಂದಿನ ಕಂಪನಿ. ಅದೇ ನಮ್ಮ ಶ್ರಮ ಹೊಂಡ ಇವತ್ತು 2015ರಲ್ಲಿ ಈ ಸ್ಥಾಪನೆ ಆಗಿದೆ. ಇವತ್ತಿನ ದಿನ ವಿಶೇಷವಾಗಿ 5th ಜನರೇಷನ್ ಹೋಂಡಾ ಸಿಟಿ ಅನ್ನೋ ಹಾಗೆ ಪರ್ಯಾಯಕ್ಕೆ ಪ್ರೋಗ್ರಾಮಿಗೆ ಅಂತ ಕರೆದಿದ್ರು. ನಾನು ಬಂದು ನಿಂತಿದ್ದೇನೆ. ಇಲ್ಲ ನೀವು ಬೇಡ, ಬೇರೆಯವರು ಮಾಡ್ತಾರಂತ ಹೇಳಿದ್ರು. ಅದ್ರ ಒಂದೊಂಥರ ನಂಗೆ ಮನಸ್ಸಿಗೆ, ನಾನು ಇಡೀ ಪರ್ಯಾಯ ಸುತ್ತು ಬಂದು ಒಂದಲ್ಲ ಒಂದಿನ ಪರ್ಯಾಯದ ಸ್ಟೇಜ್ ಹತ್ತಲೇಬೇಕು. ಯಾವ್ದಾದ್ರು ವೇದಿಕೆಯಲ್ಲಿ ನಮ್ಮ ಕೃತಿಯವರಿಗೆ ಬೇಸರ ಆದದ್ದಿದೆಯಾ? ಅಯ್ಯೋ ಸರ್, 1-2 ವೇದಿಕೆ, ಕೆಲವು ವೇದಿಕೆಗಳಲ್ಲಿ ಯಾಕೆ, ಏನ್ ವಿಚಾರ?